ಪ್ರೈಸ್ ಲಾರ್ಡ್. ಇವಳ ಸಮಯ ಕಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ನಂಬ್ತೇನೆ. ನಾನು ಇವತ್ತು ನಿಮಗಾಗಿ ಈ ಒಂದು ಪಾಡ್ಕಾಸ್ಟ್ ರೀತಿಯಲ್ಲಿ ನಾನು ಮಾತಾಡುವಂಥ ಕಾರ್ಯ ಅಂತ ಹೇಳಿದ್ರೆ, ಇವತ್ತು ಎಜೆಕಿಯೇಲ್ ಬರೆದ ಪ್ರವಾದಿ ಗ್ರಂಥ ಅದರ 13ನೇ ಅಧ್ಯಾಯದ ಬಗ್ಗೆ ನಾನು ಮಾತಾಡೋಕ್ಕಿದ್ದೇನೆ. ಭಾಳ ಉತ್ತಮವಾದ ಒಂದು ಪ್ರವಾದನೆ ಗ್ರಂಥವಾಗಿದೆ. ಈ ಏನಕ್ಕಂತ ಹೇಳಿದ್ರೆ, ಈ ಸುಳ್ಳು ಪ್ರವಾದಿಗಳು ಬಂದು ತುಂಬ ನಮಗೆ ಈಗ ಸುಳ್ಳು ಪ್ರವಾದಿ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು, ಈ ಸುಳ್ಳು ಪ್ರವಾದಿಗಳ ಬಗ್ಗೆ ಹೇಳುವಂಥ ಕಾಲದಲ್ಲಿ ನಾವಿದ್ದೇವೆ. ಅದಕ್ಕೆ ಈ ಕಾಲದಲ್ಲಿ ನಾವು ಎಷ್ಟು ಮಾತ್ರ ಸುಳ್ಳು ಪ್ರವಾದಿ ಬಗ್ಗೆ ಚಿಂತೆ ಮಾಡಬೇಕು ಅನ್ನೋದು ವಿಷಯ ನಾವು ಯೋಚನೆ ಮಾಡಬೇಕು. ಇಲ್ಲಿ ನೋಡಿ, ಈ 13ನೇ ಅಧ್ಯಾಯದಲ್ಲಿ ಅದರ ಒಂದೆರಡು ವಾಕ್ಯ ಹೋದಾಗ ಯೆಹೋವನ ವಾಕ್ಯವು ಎಜೆಕಿಯೇಲನಿಗೆ ದಯಪಾಲಿಸಿದಂಥ ಆ 1ನೇ ವಾಕ್ಯ ನೋಡಿದ. ತದನಂತರ 2ನೇ ವಾಕ್ಯದಲ್ಲಿ ನೋಡ್ತಿದ್ದೇವೆ, ನರಪುತ್ರನೇ, ಪ್ರವಾದನೆ ಮಾಡಿ ಸ್ವಕಲ್ಪಿತವಾದ ಸಾರುತ್ತಿರುವಂತಹ ಇಸ್ರಾಯೇಲಿನ ಪ್ರವಾದಿಗಳಿಗೆ ಖಂಡನೆಯಾಗಿ ನೀನು ಪ್ರವಾದಿಸುತ್ತಾ ಹೀಗೆ ಹೇಳು, ಯೆಹೋವನ ವಾಕ್ಯವನ್ನು ಕೇಳಿರಿ. ನೋಡಿ, ಇದು ಈ ಒಂದು ಪ್ರವಾದಿ ಗ್ರಂಥವನ್ನು ಪ್ರವಾದಿಗಳಿಗೋಸ್ಕರನೇ ಬರೆದಿರುವಂಥ ಪ್ರವಾದಿ ಗ್ರಂಥ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ, ಸುಳ್ಳು ಪ್ರವಾದಿಗಳು ಸ್ವಕಲ್ಪಿತವಾದ ಅಥವಾ ಅವರದೇ ಸಂಕಲ್ಪನೆಯಿಂದ ಅವರು ಪ್ರವಾದನೆ ಮಾಡ್ತಿದ್ದಾರೆ. ನೋಡಿ, ಸ್ವಕಲ್ಪಿತವಾದ ಅಥವಾ ಸ್ವಯಂ ಕಲ್ಪಿತವಾದ ಅಥವಾ ಸ್ವಯಂ ಅವರು ಏನೋ ಚಿಂತೆ ಮಾಡಿ ಅವರೇನೋ ಇಮ್ಯಾಜಿನೇಷನ್ ಮಾಡಿ ಹೇಳ್ತಿರುವಂಥ ಕೆಲವೊಂದು ವಿಷಯಗಳಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ಈ ಕಾಲದಲ್ಲಿ ನಾವು ಅದರ ಅಂತ್ಯಕಾಲಕ್ಕೆ ನಾವು ಬಂದಿದ್ದೇವೆ. ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಈ ಸುಳ್ಳು ಪ್ರವಾದಿಗಳು ಅಂತ ಹೇಳಿದ್ರೆ, ಯಾವಾಗ ಅವ್ರು ದೇವರ ವಾಕ್ಯ ಬಿಡ್ತಾರೋ, ಯಾವಾಗ ದೇವರಿಂದ ಸಂದಂಧಿದ್ದು ಬಿಟ್ಟು ಅವರ ಒಂದು ಹಣದ ವಿಷಯವಾಗಿ ಹೋಗ್ತಾರೋ ಅಥವಾ ಹೆಣ್ಣಿನ ವಿಷಯವಾಗಿ ಹೋಗ್ತಾರೋ ಅಥವಾ ಮಣ್ಣಿನ ವಿಷಯವಾಗಿ ಹೋಗ್ತಾರೋ, ಆವಾಗ ಅವ್ರು ದೇವರನ್ನೇ ಮರೆತಿರುವಂಥ ಒಂದು ಪರಿಸ್ಥಿತಿನ ನೋಡ್ತೀವಿ. ಭಾಳ ದುಃಖದ ವಿಷಯ ಅಂತ ಹೇಳಿದ್ರೆ, ಇವರೆಲ್ಲರೂ ಈ ರೀತಿಯಲ್ಲಿ ಹೋಗ್ತಿದ್ದಾರೆ. ನೋಡಿ, ದೇವರು ನಿಮ್ಮನ್ನು ಕರೆದಿರೋದು ದೇವರನ್ನು ನೋಡಿ ದೇವರೊಂದಿಗೆ ನಡೆಯೋಲಿಕ್ಕೆ, ದೇವರ ಮಾತು ಕೇಳೋದಕ್ಕೆ ಮಾತ್ರ. ನೋಡಿ, ಪ್ರವಾದನೆ ಅನ್ನುವಂಥದ್ದು ನಮಗೆ ದುಡ್ಡು ಬರೋದು, ಹಣ ಬರೋದು ಅಥವಾ ನಿಮಗೆ ಮನೆ ಕಟ್ಟೋದು, ಇದು ಪ್ರವಾದನೆ ಅಲ್ಲ. ಅದು ಒಂದು ವೇಳೆ ಹೇಳ್ಬೋದಾಯ್ತು, ಅದೊಂದು 12 ಪ್ರವಾದನೆ ಆ ಥರ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಮನೆ ಸಿಗುತ್ತೆ. ಅದು ಹೇಳುವಂಥ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನೇ ಇಡೀ ಬೈಬಲಲ್ಲಿ ಹೇಳಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. 1-2 ಪ್ರವಾದಿ ಗ್ರಂಥದಲ್ಲಿ ಅದು ಹೇಳಿದ್ದಾರೆ. ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ವಿಷಯವಾಗಿ ನಿಮಗೆ ಅದು ಆಶೀರ್ವಾದ ಉಂಟಾಗುತ್ತೆ, ನಿಮಗೆ ಹಾಲು ಜೇನು ಇರುತ್ತೆ, ಎಲ್ಲರೂ ಬರೆದಿದೆ. ಅದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಆದರೆ ಇಲ್ಲಿ ಆಗ್ತಿರೋ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಪ್ರವಾದಿಗಳು ಅವರ ಇಷ್ಟಕ್ಕನುಸಾರವಾಗಿ ಪ್ರವಾದನೆ ಮಾಡ್ತಿದ್ದಾರೆ, ದೇವರೊಂದಿಗೆ ಮಾತಾಡಲ್ಲ. ನಾವು ಬಲಿಯಾಮನು ಮತ್ತು ಬಾಲಾಕನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಬಲಿಯಾಮನು ಅಂತ ಒಂದು ವ್ಯಕ್ತಿ ಬಾಲಾಕ್ ಅನ್ನುವಂಥ ವ್ಯಕ್ತಿ ಬಲಿಯಾಮ್ ಅನ್ನುವಂಥ ಪ್ರವಾದಿನ ಕರೆಸಿ ಏನೇನು ಮಾಡಿಸಿದೆ ಅಂತ ಹೇಳಿದ್ರೆ, ಇಸ್ರಾಯೇಲ್ ವಿರುದ್ಧವಾಗಿ ಅವನು ಮಾಟ ಮಂತ್ರ ಮಾಡೋದು ಕುರಿತು 6ನೇ ಕಾಂಡದಲ್ಲಿ 22ನೇ ಅಧ್ಯಾಯದಿಂದ ನೋಡ್ಬೋದು ಆತನ ವ್ಯಕ್ತಿಯ ಒಂದು ವಿಷಯವಾಗಿ. ಬಲಿಯಾಮ್ ಅನ್ನುವಂಥ ಪ್ರವಾದಿ ಭಾಳ ಒಳ್ಳೆಯ ವ್ಯಕ್ತಿಯಾಗಿದ್ದರು, ಪ್ರಾರ್ಥನೆ ಮಾಡ್ತಿದ್ದು ದೇವರನ್ನು ಮಾತಾಡ್ತಿದ್ರು. ಆದರೆ ಆಶೀರ್ವಾದ ಶಾಪ ಮಾತ್ರ ಕೊಡ್ತಿರೋದು. ನೋಡಿ, ಪ್ರವಾದಿಯ ಒಂದು ಉದ್ದೇಶ ಅಂದರೆ ಆಶೀರ್ವಾದ ಶಾಪ ಕೊಡೋಕ್ಕಲ್ಲ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ. ಪ್ರವಾದಿ ಅಂದರೆ ಒಂದು ಆಶೀರ್ವಾದ ಶಾಪ ಕೊಡೋದು ಮಾತ್ರ ಅಲ್ಲ, ದೇವರೊಂದಿಗೆ ಸಂಬಂಧ ಬೆಳೆಸಬೇಕು, ದೇವರ ಜನರಿಗೆ ಆಧ್ಯಾತ್ಮಿಕತೆಗೆ ಕರೆದುಕೊಳ್ಬೇಕು ಅನ್ನೋಂಥದ್ದು ಭಾಳ ಉತ್ತಮವಾದ ವಿಷಯ. ಅದು ನಾವು ಈ ಕಾಲದಲ್ಲಿ ನೋಡ್ತಾ ಇಲ್ಲ. ಈಗ ಏನಂತ ಆಶೀರ್ವಾದ ಕೊಡ್ತಾರೆ, ಇಲ್ಲ ಶಾಪ ಕೊಡ್ತಾರೆ, ಎಲ್ಲರ ಕಾಲತ್ತ ಬಂದು ಅಡ್ಡ ಬೀಳ್ತಾರೆ. ನೋಡಿ, ಈ ಥರ ಎಲ್ಲ ತೊಂದರೆಗಳು ನಾವು ಕಾಣ್ತಿದ್ದೀವಿ. ನಾನು ಬಹಳ ನೋವಿನ ವಿಷಯ ಅಂತ ಹೇಳಿದ್ರೆ, ಎಷ್ಟೊಂದು ಪಾಸ್ಟ್ರುಗಳು ಈ ಥರ ರೀತಿಯಲ್ಲಿ ಮಾಡ್ತಿದ್ದಾರೆ. ಅವರ ಇಷ್ಟಕ್ಕನುಸಾರವಾಗಿ ಮಾಡುವಂಥ ಕೆಲವರು ಇದ್ದಾರೆ. ಬಟ್ ಅದ್ರ ಬಗ್ಗೆ ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದಲ್ಲೇ ಇರಲಿ. ದೇವರು ನಮ್ಮನ್ನು ಬಲಪಡಿಸಲಿ. ಈ ಕಾಲದಲ್ಲಿ ನಾವು ಅದರ ಸುಳ್ಳು ಪ್ರವಾದಿಗಳಿಂದ ನಾವು ದೂರ ಇರಬೇಕು. ನಾವು ದೇವರೊಂದಿಗೆ ನಡೆಯೋಕ್ಕೆ, ದೇವರೊಂದಿಗೆ ಮಾತಾಡೋಕ್ಕೆ, ದೇವರ ಕಲ್ಪನೆಯನ್ನು ದೇವರ ಒಂದು ಮನಸ್ಸಲ್ಲಿ ತಿಳ್ಕೊಳ್ಳೋದು ನಾವು ಇನ್ನು ಒಳ್ಳೆಯ ಉತ್ತಮವಾದ ಒಂದು ವಿಷಯ. ಹಾಗೂ ಈ ದಿನಗಳಲ್ಲಿ ಪ್ರಾರ್ಥನೆಯಿಂದ ನಾವು ಇರೋಣ. ವಾಕ್ಯವನ್ನು ಓದೋಣ. ದಿನ ಎದ್ದು ಬೆಳಿಗ್ಗೆ ನೀವು ಪ್ರಾರ್ಥನೆ ವಾಕ್ಯ ಓದಬೇಕು. ಈ ದೇವರಿಂದ ನೀವು ದೂರ ಆಗಬಾರ್ದು. ದೇವರ ಹತ್ರ ಹೋಗಿ, ಯಾವುದೇ ಪ್ರವಾದಿಯ ಪಾಸ್ಟರ್ ಅಲ್ಲ ನಿಮ್ಮನ್ನು ನಡೆಸೋದು. ಅವ್ರು ಬೇಕು ಬೇಡ ಅಂತ ಹೇಳ್ತಾಯಿಲ್ಲ. ನೀವು ಸಭೆಗೆ ಹೋಗಿ ಸಭೆಯಲ್ಲಿ ಆರಾಧನೆ ಮಾಡಿ ಪ್ರವಾದಿಗಳು ಕೇಳಿ, ಯಾವ್ದು ಬೇಕೋ ಆ ಪ್ರವಾದಿಗಳು ನೀವು ಅವರ ಫಲಗಳಿಂದ ಗೊತ್ತಾಗುತ್ತೆ. ಫಲ ಅಂತ ಹೇಳಿದ್ರೆ, ಒಂದು ಪ್ರವಾದಿ ಪ್ರೀತಿ ಇರ್ತದೆ, ಅವರಿಗೆ ಪ್ರೀತಿ ಮಮತೆ ಎಲ್ಲರ ಮೇಲೆ ಒಂದು ಕೃಪೆ, ಅವರನ್ನು ಆಶೀರ್ವಾದ ಮಾಡೋಕ್ಕೆ. ಅದಕ್ಕೆ ಪ್ರವಾದಿಗಳ ಹತ್ರ ನೀವು ಫಲ ಕಾಣಬೇಕು. ಅವ್ರ ಇಷ್ಟ ಪ್ರಕಾರವಾಗಿ ಅವರು ಪ್ರವಾದನೆ ಮಾಡ್ತಾರೆ. ಆ ಥರ ಪ್ರವಾದನೆಯಿಂದ ಹುಷಾರಾಗಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಮುಂದಿನ ಸಂಚಿಕೆಯಲ್ಲಿ ಕಾಣೋಣ.